ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿ ವ್ಲಾಗ್ಸ್. ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದು ಫ್ಯಾಟ್ ರಿಡ್ಯೂಸ್ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಡೈಲಿ ಈ ರೊಟೀನ್ನ ಫಾಲೋ ಮಾಡಿ. ಬೆಳಿಗ್ಗೆ ಎದ್ದು ಈ ಜ್ಯೂಸನ್ನ ತಗೊಳ್ಳೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ವಿಟಮಿನ್ ಸಿನ ಹೊಂದಿರೋದ್ರಿಂದ ಇದು ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ. ಈ ನೆಲ್ಲಿಕಾಯಿ ಜ್ಯೂಸ್ ಹೈ ಮತ್ತು ಹೇರ್ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಲ್ಲಿಕಾಯಿ ಜ್ಯೂಸನ್ನ ನಾವು ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೂ ಬಿ ಪಿ ನಾರ್ಮಲ್ ಆಗಿರುತ್ತೆ. ಇಲ್ಲಿ ನಾನು ನೆಲ್ಲಿಕಾಯಿನ ಒಂದು 3 ನೆಲ್ಲಿಕಾಯಿ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, 2 ಮೆಣಸು, ಸ್ವಲ್ಪ ಉಪ್ಪು, ಬೇಕು ಅಂದರೆ ಹಾಕ್ಕೊಬೋದು ಉಪ್ಪನ್ನ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಜೀರಿಗೆ, ಇಷ್ಟನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಶೋಧಿಸ್ಕೊತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಸಹ ಫ್ಯಾಟ್ ರಿಡ್ಯೂಸ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಡೈಲಿ ಒಂದೊಂದಿಷ್ಟು ಬೆಳ್ಳುಳ್ಳಿ ತಿನ್ಕೊಂಬಂದರೂ ಸಹ ನಮ್ಮ ಫ್ಯಾಟ್ ಏನಿದೆ ಅದು ರಿಡ್ಯೂಸ್ ಆಗುತ್ತೆ. ನಾವು ಯಾವುದೇ ಒಂದು ವೆಯ್ಟ್ ಲಾಸ್ ಆಗಲಿ ಅಥವಾ ವೆಯ್ಟ್ ಗೇನ್ ಆಗಲಿ ಏನೇ ಮಾಡಿದ್ರೂ ಸಹ 1-2 ದಿನ ಮಾಡಿದ್ರೆ ಆಗಲ್ಲ, ಡೈಲಿ ಫಾಲೋ ಅಪ್ ಮಾಡಲೇಬೇಕು. ಹಾಗೆ ಅದರ ರಿಸಲ್ಟ್ ನಮಗೆ ಗೊತ್ತಾಗೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ರೆಗ್ಯುಲರಾಗಿ ಫಾಲೋ ಮಾಡಿ ಅಷ್ಟೇ. ಇವಾಗ ನಾನು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಗೆ ಜೇನುತುಪ್ಪನ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ಒಮ್ಮೆ ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಯಾವುದೇ ಡಯೆಟ್ ಮಾಡಿದ್ರೂ ಸಹ 1 ದಿನ 2 ದಿನದಲ್ಲಿ ರಿಸಲ್ಟ್ ಗೊತ್ತಾಗಲ್ಲ. ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡಿದ್ರಷ್ಟೇ ಗೊತ್ತಾಗೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇಲ್ಲಿ ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ನೀರು ದೋಸೆ ಮಾಡಲಿಕ್ಕೆ ಅಂತ ಅಕ್ಕಿ ನೆನೆಹಾಕಿದ್ದೆ ನೈಟೇ. ಅದನ್ನೆಲ್ಲ ರುಬ್ಕೊಂಡ್ಬಿಟ್ಟು ಇವಾಗ ನೀರು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಸಖತ್ತಾಗಿ ಬಂದಿತ್ತು. ಇದಕ್ಕೆ ನಾನು ಅಕ್ಕಿನ ನೈಟೇ ನೆನೆಹಾಕಿದ್ದೆ. ಅದನ್ನು ಬೆಳಿಗ್ಗೆ ಎದ್ದು ರುಬ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಅದಕ್ಕೆ ಕಾಯಿ ತುರಿನ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಯಾವುದೇ ರೀತಿ ಹೋಗೋದಾಗಲಿ ಅಂಟ್ಕೊಳ್ಳೋದಾಗಲಿ ಏನೂ ಆಗಿರಲಿಲ್ಲ. ದೋಸೆನ ಬಿಟ್ಬಿಟ್ಟು 1 ನಿಮಿಷ ಈ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಟ್ಟು ಮತ್ತೆ ತೆಗೆದುಬಿಟ್ಟು ಅದನ್ನು ಟರ್ನ್ ಮಾಡಿ ಒಂದು ಸತಿ ಹಾಕ್ತೀನಿ. ಅಂಟೋದಾಗಲಿ ಯಾವುದೇ ರೀತಿ ಈಗಲಾಗಿರಲಿಲ್ಲ. ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಸಹ ನೋಡಿ. ಯಾವುದೇ ರೀತಿ ಅಂಟಾಗೋದಾಗಲಿ ಏನೂ ಆಗ್ತಾಯಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸಾಫ್ಟಾಗಿ ಕೂಡ ಇತ್ತು. ಅದ್ರ ಜೊತೆಗೆ ನಾನು ಇಲ್ಲಿ ಕಾಯಿ ಕಡಲೆ ಹಾಕಿಬಿಟ್ಟು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ. ನೀರು ದೋಸೆಗೆ ಚಟ್ನಿನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಪಲ್ಯ ಅಥವಾ ಬೇರೆದಾಗಲಿ ಅಷ್ಟು ಚೆನ್ನಾಗಿರಲ್ಲ. ಚಟ್ನಿನೇ ಸೂಪರಾಗಿರುತ್ತೆ ನೋಡಿ. ನೀರು ದೋಸೆ ಇವತ್ತಿನ ತಿಂಡಿ ನೀರು ದೋಸೆ ಚಟ್ನಿ ಸೂಪರಾಗಿತ್ತು ಮಾತ್ರ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ಗೆ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತಡ್ನಿಕಾಳಿತ್ತು, ಅದನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟು ತಡ್ನಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಹೆವಿ ತರಕಾರಿ ಏನು ಹಾಕಿ ಮಾಡ್ತಾಯಿಲ್ಲ. ಒಂದು ಆಲೂಗೆಡ್ಡೆ, ಒಂದು ಟೊಮೆಟೊ, ತಡ್ನಿಕಾಳು ಇಷ್ಟನ್ನೇ ಹಾಕಿ ಮಾಡ್ತಾಯಿದ್ದೀನಿ.
ಹಾಗೆ ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಯಿತು. ಕಾಳು, ಟೊಮೆಟೊ, ಒಂದು ಈರುಳ್ಳಿ, ಹಾಗೆ ಒಂದು ಆಲೂಗೆಡ್ಡೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಯಲಿಕ್ಕೆ ಅಂತ ಹೇಳ್ಬಿಟ್ಟು. ನೀರು ಮತ್ತು ಇದೇ ಹಂತದಲ್ಲಿ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ, ಎಲ್ಲದಕ್ಕೂ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ತರಕಾರಿ ಕಾಳುಗಳಿಗೆಲ್ಲ. 2-3 ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ. ಅಷ್ಟಕ್ಕೋದ್ರೆ ಕಾಳೆಲ್ಲ ಬೆಂದಿರುತ್ತೆ, ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ. ಹಾಗೆ ಇಲ್ಲಿ ರೈಸ್ಗೆ ಅಂತ ನೀರು ಇಟ್ಟಿದ್ದೆ, ಅದು ಸಹ ಕುದಿಲಿಕ್ಕಿತ್ತು, ಹಾಗಾಗಿ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಮಸಾಲಾನ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಈರುಳ್ಳಿ, ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಹುಣಸೆಹಣ್ಣು ಸೇರಿಸ್ತಾ ಇಲ್ಲ, ಆಲ್ರೆಡಿ ನಾನು ಸಾಂಬಾರಿಗೆ ಅಂತ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣಿನ ಅಗತ್ಯ ಇಲ್ಲ, ಹಾಗಾಗಿ ನಾನು ಹಾಕ್ತಾಯಿಲ್ಲ. ಆ ಮಸಾಲನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಕುದಿಲಿಕ್ಕಿಡ್ತೀನಿ. ಹಾಗೆ ಇಲ್ಲಿ ಒಗ್ಗರಣೆಗೂ ಸಹ ಪ್ರಿಪೇರ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇಷ್ಟೇ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಕರಿಬೇವಿನ ಸೊಪ್ಪು ಹಾಕಿಲ್ಲ ನಾನು. ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಮಾಡೋ ಮೆಥಡ್ ಚೇಂಜ್ ಆದರೆ ಟೇಸ್ಟು ಸಹ ಚೇಂಜ್ ಇರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಇಲ್ಲಿ ನಾನು ಮಸಾಲನೆಲ್ಲ ಒಟ್ಟಿಗೆ ಹಾಕ್ತಾಯಿಲ್ಲ, ಸಪ್ರೇಟ್ ಹಾಕ್ತಾಯಿದ್ದೀನಿ. ಇದ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಕೆಲವೊಮ್ಮೆ ತರಕಾರಿ ಒಗ್ಗರಣೆ ಹಾಕ್ಬಿಟ್ಟು ಅದರೊಳಗೆ ತರಕಾರಿ ಮತ್ತು ಮಸಾಲನೆಲ್ಲ ಹಾಕಿಬಿಟ್ಟು ಕುಕ್ಕರ್ ವಿಷಲ್ ಹೊಡೆಸಿದಾಗ ಅದು ಕೂಡ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಹೀಗೆ ಸಪ್ರೇಟ್ ಮಾಡಿದ್ರೂ ಕೂಡ ಡಿಫ್ರೆಂಟಾಗಿರುತ್ತೆ. ನಾವು ಮಾಡೋ ಮೆಥಡ್ ಚೇಂಜ್ ಆದರೆ ಟೇಸ್ಟು ಕೂಡ ಡಿಫ್ರೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಸಾಂಬಾರು ಕೂಡ ಕುದೀತಾ ಇತ್ತು. ಇವಾಗ ನಾನಿಲ್ಲಿ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಒಂದು ಕಡಾಯಿನ ಇಟ್ಬಿಟ್ಟು ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಯೂಸ್ ಮಾಡೋದು ಮನೆಯಲ್ಲಿ ಕೊಬ್ಬರಿ ಎಣ್ಣೆನೇ. ಈ ರೀಫೈಂಡ್ ಆಯಿಲ್ಗಳನ್ನೆಲ್ಲ ಕಡಿಮೆ ಯೂಸ್ ಮಾಡೋದು. ಏನಿದ್ರು ಬಜ್ಜಿ ಬೋಂಡ ಮಾಡುವಾಗಷ್ಟೇ ನಾನು ತುಂಬ ರೇರಾಗಿ ಯೂಸ್ ಮಾಡೋದು. ನಮ್ಮನೇಲಿ ಬಜ್ಜಿ ಬೋಂಡ ತಿನ್ನೋದು ಸಹ ಕಡಿಮೆನೇ, ತುಂಬ ರೇರಾಗಿ ನಾನು ಅದನ್ನು ಯೂಸ್ ಮಾಡೋದು. ಹಾಗಾಗಿ ಬೇಕಾದಾಗ ಮಾತ್ರ ನಾನು ತಂದಿಟ್ಕೊಂಡಿರ್ತೀನಿ ಅಷ್ಟೇ, ಯಾವಾಗಲೂ ಸ್ಟಾಕ್ ಇಟ್ಟಿರಲ್ಲ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು, ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕಿಬಿಟ್ಟು, ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಬೆಳ್ಳುಳ್ಳಿನ ಆಲ್ರೆಡಿ ಹಾಕಿದ್ದೆ, ಹಾಗಾಗಿ ಮತ್ತೆ ನಾನಿಲ್ಲಿ ಹಾಕ್ತಾಯಿಲ್ಲ. ಇದಿಷ್ಟನ್ನು ಫ್ರೈ ಮಾಡ್ಕೊಂಡಾದಮೇಲೆ ಒಗ್ಗರಣೆನ ಹಾಕಿದರೆ ಇವತ್ತಿನ ಸಾಂಬಾರು ರೆಡಿಯಾಗುತ್ತೆ. ತಡ್ನಿಕಾಳು ಸಾಂಬಾರು ತುಂಬ ಚೆನ್ನಾಗಿತ್ತು. ಈ ಥರ ಮಾಡಿದ್ರೂ ಸಹ ಟೇಸ್ಟ್ ಇರುತ್ತೆ, ಅಥವಾ ಇನ್ನೊಂದು ಥರ ಮಾಡಿದ್ರೂ ಕೂಡ ಟೇಸ್ಟ್ ಇರುತ್ತೆ. ಆದರೆ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಇಲ್ಲಿ ರೈಸು ಕೂಡ ಗಂಜಿ ಎಲ್ಲ ಹಿಡಿದಿದೆ, ಆ ರೈಸು ಕೂಡ ರೆಡಿ ಆಯಿತು. ನಾನು ಯಾವತ್ತೂ ಸಹ ರೈಸ್ನ ಮಾಡೋದು ತಪ್ಪಲಿನಲ್ಲೇ ಬಸಿತೀನಿ. ನಾನು ರೈಸ್ನ ಕುಕ್ಕರ್ಗೆ ಹಾಕ್ಬಿಟ್ಟು ವಿಷಲ್ ಹೊಡ್ಸಲ್ಲ. ರೇರು ನಾನು ಕುಕ್ಕರ್ಗೆ ಹಾಕಿ ವಿಷಲ್ ಹೊಡ್ಸೋದು. ಸ್ವಲ್ಪನೇ ಮಾಡೋದ್ರಿಂದ ನಾನು ಸ್ವಲ್ಪ ಮಾಡಲಿ ಜಾಸ್ತಿ ಮಾಡಲಿ, ಬಟ್ ನಾನು ಬಸಿಯೋದೇ ರೈಸ್ನ. ಪಲಾವ್ ಮಾಡಿದ್ರೆ ಅಷ್ಟೇ ನಾನು ಕುಕ್ಕರ್ನ ಯೂಸ್ ಮಾಡೋದು. ಹಾಗೆ ಇಲ್ಲಿ ಅಡುಗೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಕೌಂಟರ್ ಟ್ಯಾಪ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಕ್ಲೀನ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಬೇಗನೂ ಸಹ ಕ್ಲೀನ್ ಆಗುತ್ತೆ. ನಾವು ಲೇಟಾಗಿ ಮಾಡ್ತೀವಿ ಅಂತ ಅಂದಷ್ಟು ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ, ಹಾಗಾಗಿ ನಾನು ಆವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ವಾಶ್ ಮಾಡಬೇಕು, ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಇವತ್ತಿನ ಊಟ ಅನ್ನ, ಸಾಂಬಾರು ಹಾಗೆ ಉಪ್ಪಿನಕಾಯಿ, ಸಿಂಪಲ್ಲಾಗಿರೋ ಊಟ, ತುಂಬ ಚೆನ್ನಾಗಿತ್ತು. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.